ಇನ್ನು ಶಿವರಾಜ್ ಕುಮಾರ್ ಅವರ ಸಿನಿಮಾದಲ್ಲಿ ಬ್ಲಾಕ್ ಬಸ್ಟರ್ ಆಗಿ ಅಭಿನಯ ಮಾಡಿದಂಥ ಅತಿ ದೊಡ್ಡ ಕಲಾವಿದ ನಟ ಇದೀಗ ನಟಿಯೊಬ್ಬರು ಸಾವನ್ನಪ್ಪಿರುವಂಥದ್ದು ನಡೆದಿರುವಂಥ ಘಟನೆ. ಹೌದು, ಸದ್ಯ ಪತಿಯಿಂದಲೇ ಇವರಿಗೆ ಹತ್ಯೆಯಾಗಿರುವಂಥ ಘಟನೆ ನಡೆದಿರುವಂಥದ್ದು. ಇದು ಮೈಸೂರಿನ ಟಿನೇಜ್ಪುರದಲ್ಲಿ ನಡೆದಿರುವಂಥ ಘಟನೆ ಅಂತ ಹೇಳ್ಬೋದು. ಇನ್ನು ಅತಿ ದೊಡ್ಡ ಕಲಾವಿದೆಯಾಗಿ ಕೂಡ ಹೆಸರು ಮಾಡಿದಂಥ ಈ ನಟಿ ಇದೀಗ ಈ ರೀತಿ ನಿಧನರಾಗಿರೋದು ನಿಜಕ್ಕೂ ಒಂದು ರೀತಿ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಯಾರು ಅಂತ ನೋಡ್ತಾ ಬಂದರೆ ವಿದ್ಯಾ ಅವ್ರನ್ನ ನೀವು ಮಾರುತಿ 800 ಸಿನಿಮಾದಲ್ಲೂ ಕೂಡ ನೋಡಿದ್ದೀರಿ, ಮತ್ತು ಇನ್ನೊಂದಷ್ಟು ಸಿನಿಮಾಗಳಲ್ಲೂ ಕೂಡ ನೀವು ನೋಡಿರ್ತೀರಿ. ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಂಥ ಈ ನಟಿ ಬಜರಂಗಿ 1, ಬಜರಂಗಿ 2 ಕೂಡ ಶಿವರಾಜ್ ಕುಮಾರ್ ಅವರ ಜೊತೆ ಕೂಡ ಅಭಿನಯ ಮಾಡಿದರು. ಇಂಥ ಅದ್ಭುತವಾದಂಥ ಕಲಾವಿದ ನಟಿ ಇದೀಗ ಪತಿಯ ಜೊತೆ ಜಗಳ ಆಡಿಕೊಂಡು ಮೈಸೂರಿನಲ್ಲಿ ಬಂದು ವಾಸವಿದ್ದರು. ಮತ್ತು ಪತಿಯ ಜೊತೆ ಫೋನ್ಗೆ ಅತಿಯಾಗಿ ಜಗಳ ಆಡಿ ನಂತರ ಟಿನರ್ಸಿಪುರಕ್ಕೆ ಸದ್ಯ ಹೋಗಿ ಮಾತಿಗೆ ಮಾತು ಬಿಡೋದು. ಪತಿ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ. ಹಲ್ಲೆ ನಡೆಸಿದ ತಕ್ಷಣ ಅಲ್ಲಿದ್ದವರೆಲ್ಲ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಅದರ ಮಾರ್ಗ ಮಧ್ಯೆಯೇ ವಿದ್ಯೆಯವರು ಕೊನೆಗೆ ಸೆಳೆದಿದ್ದಾರೆ. ಸದ್ಯ ಕಾಂಗ್ರೆಸ್ ಮುಖಂಡಿಯಾಗಿ ಕೂಡ ಇತ್ತೀಚೆಗೆ ಅವರು ಕೆಲಸನೂ ಸಹ ಮಾಡ್ತಿದ್ದರು. ಆದ್ದರಿಂದ ಅದ್ಭುತವಾದ ನಟಿ ಈ ರೀತಿ ಕೊನೆಗೆ ಸೆಳೆದಿರೋದು ದುರಂತ.